ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾನವರು ಕಷ್ಟದಲ್ಲಿದ್ರೆ ದೇವ್ ಬರ್ತಾರೆ, ಆದ್ರೆ ದೇವ್ರೆ ಕಷ್ಟದಲ್ಲಿದ್ರೆ ಒಂದ್ ಒಳ್ಳೆ ಮಾನವರು ಖಂಡಿತ ಬರ್ತಾರೆ. ಬಂದ್ರು. ಹಲೋ. ನಾನೇನು ಕೇಳಲೇ ಇಲ್ಲ, ನೀವೇ ತಸ್ತು ಅಂತಿದ್ದೀರಾ? ನಿಮ್ಗೇನಾದ್ರು ಬೇಕಿತ್ತಾ? ಡ್ರಾಪ್. ದೇವ್ರಿಗೆ ವಾಹನ ಇಲ್ದಂಗಾಗೋಯ್ತಾ? ವಾಹನ ಇದೆ, ಆದ್ರೆ ಮನುಷ್ಯರು ಎಷ್ಟು ಒಳ್ಳೆಯವರು ಅಂತ ಪರೀಕ್ಷೆ ಮಾಡೋದಕ್ಕೆ ಹಿಂಗ್ ನಿಂತಿದೀವಿ. ಪರೀಕ್ಷೆ ಡ್ರಾಪ್ ಕೊಡೋದಕ್ಕೆ? ಆಯ್ತು, ಬನ್ನಿ ಕೊಡ್ತೀನಿ. ನಡಿಯಕ್ಕ. ಲೇ ನಿಲ್ರೋ, ನಿಮ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ? ಗುರ್ತು ಪರಿಚಯ ಇಲ್ದೆ ಶಿವ ಅಂತ ಹತ್ತೆ ಬಿಡ್ತಿದ್ದೀರಾ ಅಲ್ವಾ? ಪಾರ್ಟಿ ಬೇರೆ ನೋಡಕ್ಕೆ ಡಮಾಲ್ ಗುಟ್ಟೆ ತರ ಕಾಣಿಸ್ತಿದೆ. ಇವ್ರೆ, ನೀವ್ ಈ ಊರ್ಗೆ ಹೊಸಬ್ರು ಅನ್ಸುತ್ತೆ. ಯಾವ ಊರಿಂದ ಬಂದಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಪಿನ್ ಕೋಡ್ ಏನು, ಅಡ್ರೆಸ್ ಏನು ಎಲ್ಲ ಹೇಳ್ತೀರಾ ಸ್ವಲ್ಪ? ಅಲ್ಲ ರೀ, ನೀವೇನ್ ದೇವ್ರ ಇಲ್ಲ ಪೊಲೀಸಾ? ಡ್ರಾಪ್ ಕೊಡ್ತೀನಿ ಅಂದೆ ತಾನೆ, ಸುಮ್ನೆ ಬನ್ನಿ. ಅಪ್ಪಯ್ಯ, ಯಾರ್ಯಾರೋ ಗಾಡಿ ಹತ್ಬಿಟ್ಟು ದೇವ್ರಿಗೆ ಕಿಡ್ನಾಪ್ ಮಾಡ್ಬಿಟ್ರ? ಆಗಲ್ಲ ಆಗಲ್ಲ ಆಗಲ್ಲ. ನಾವ್ ಹತ್ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಸ್ವಲ್ಪ ವಿಷಯನ ತಿಳ್ಕೋಬೇಕು. ಸರಿ ಆಯ್ತು. ನನ್ನ ಹೆಸರು ಚಿರಾಗ್ ಅಂತ. ನಮ್ದು ಬೆಂಗಳೂರಲ್ಲಿ ಫ್ಯಾಷನ್ ಡಿಸೈನಿಂಗ್ ಕಂಪ್ನಿ ಇದೆ. ನಮ್ಮನೇಲಿ ನಮ್ಮ ಅತ್ತಿಗೆ, ನಮ್ಮಣ್ಣ, ಇನ್ನು ಎಷ್ಟೊಂದು ಜನ ಇದೀವಿ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಕೊಟ್ಟಿದ್ದಾರೆ, ಅದಕ್ಕೆ ಅಲ್ಲಿಗೆ ಹೊರಟಿದೀನಿ. ಅಕ್ಕ ಎಲ್ಲ ಓಕೆ, ಮತ್ತಿನ್ ಕಾಯೋದ್ ಯಾಕೆ? ಆಹಾ ಆಹಾ, ಎಲ್ಲ ವಿಷಯ ತಿಳಿದಾಯ್ತು. ಒಂದ್ ಹಂತಕ್ಕೆ ನೀವ್ ನಂಗೆ ಪರಿಚಯ ಆಗಿದ್ದೀರಾ. ನಾವೆಲ್ಲರೂ ನಿಮ್ ವಾಹನನ ಬಳಸ್ತೀವಿ. ಹತ್ರ ನಂಗೆ ನಿಮ್ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಯ್ತು. ಸಾಕ್ಷಾತ್ ದೇವ್ರೇ ಬಂದಿದ್ದಾರೇನೋ ಅನ್ಸುತ್ತೆ. ಯಾರು ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಯಾರೋ ಏನು ಭಕ್ತ, ನಿಮ್ ಪಕ್ಕದಲ್ಲಿರೋ ಅಕ್ಕ ದೇವ್ರೆ. ಅಕ್ಕನ? ನಿಮ್ ಪಕ್ಕದಲ್ಲಿ ಕೂತಿರೋ ದೇವತೆ. ನನ್ ಕಚ್ಚೆನ ನಮ್ಮಮ್ಮನ್ ಹಳೇ ಸೀರೆಲ್ ಹೊಲ್ದಿದ್ದಾರೆ. ನಿಮ್ಗೇನಾರು ಗೊತ್ತಾತ? ನಮ್ಮಕ್ಕ ಒಂದ್ಸಲ ಕಣ್ಣಲ್ಲಿ ನೋಡಿದ್ರೆ ಮುಗೀತು, ಜರ್ರ ಅಂತ ತಲೆಗೆ ಹೋಗಿ ಬರ್ರ ಅಂತ ಹೊಳ್ದ್ಬಿಡ್ತಾಳೆ. ಅಕ್ಕ ಬಿಡು ಒಂದ್ ಸ್ಯಾಂಪಲ್. ಶರ್ಟ್ ಉದ್ದ 27, ತೋಳು 29, ಎದೆ 37. ಹೆಂಗೆ? ಫ್ಯಾಂಟಾಸ್ಟಿಕ್, ನೈಸ್ ಜಾಬ್ ದೇವ್ರು. ಥ್ಯಾಂಕ್ಸ್. ನಿಮ್ಮನೇಲೂ ಏನಾದ್ರೂ ಹಳೆ ಪಂಚೆ ಜುಬ್ಬ ಏನಾದ್ರೂ ಇದ್ರೆ ತಗೊಂಡ್ ಬಂದ್ಬಿಡಿ. ನಾನ್ ಲಕ್ಕ ಅಂತ ಬಟ್ಟೆ ಹೊಳ್ಕೊಟ್ಬಿಡ್ತೀನಿ. ಓ, ನೀವು ಡಿಸೈನರ್ ಹಾಗಾದ್ರೆ? ಅವೆಲ್ಲ ನಂಗೆ ಗೊತ್ತಿಲ್ಲ, ನಾನು ಟ್ರೇಲರ್. ಅಕ್ಕ, ಈ ವಯ್ಯಂಗೆ ಟ್ರೇಲರ್ ಅಂದ್ರೆ ಏನಂತ ಗೊತ್ತಿಲ್ಲ. ಬಟ್ಟೆ ಹೊಲಿಯೋದು ಕಣ್ರಿ. ಟೈಲರಾ? ಓಕೆ. ಟ್ರೇಲರು. ಆದ್ರೂ ಅಕ್ಕ ನಮ್ ಬಗ್ಗೆ ತುಂಬಾ ವಿಚಾರಿಸ್ತಾ ಇದಾರೆ. ಡೇಂಜರ್ ಡೇಂಜರ್. ಹೌದೌದು. ನೀವೇನ್ ಕೆಲಸ ಮಾಡೋದು? ನಾನ್ ಫ್ಯಾಷನ್ ಡಿಸೈನರ್ ಕ್ಲೋತ್ಸ್ ರೆಡಿ ಮಾಡ್ತೀನಿ. ಓ, ನೀವು ನಮ್ ತರಾನೇ. ಟ್ರೇಲರ್ ಅಲ್ಲ, ಡಿಸೈನರ್. ಅಳ್ಳಿಯ ಅಲ್ಲ, ಮಗಳು ಗಂಡ ಒಂದೇ ತಾನೆ. ಆಯ್ತು. ಹೌದು, ನೀವು ಟ್ರೇಲರ್ ಆಗಿ ಇಷ್ಟೊಂದು ಫ್ರೀ ಇದ್ದೀರಾ? ನಮ್ಮಕ್ಕ ತುಂಬಾ ಬಿಜಿ. ಸುತ್ತ ಹತ್ತೂರಲ್ಲಿ ನಡೆಯೋ ಜಾತ್ರೆ, ತೇರು, ಕಳ್ಸ, ಸೋಮ್ನ, ಆರ್ತಿ ಎಲ್ಲದಕ್ಕೂ ನಮ್ಮಕ್ಕನೇ ಟ್ರೈಲರು. ಅಕ್ಕ, ಆದ್ರೂ ನೀನ್ ನಂಗೆ ಶೋಭನಾ ಅಂದ್ರೆ ಏನಂತ ಹೇಳೇ ಇಲ್ಲ. ದೇವ್ರು ದೇವ್ ತರ ಇರ್ಬೇಕು, ಸುಮ್ನೆ ಪ್ರಶ್ನೆ ಮಾಡ್ಬೇಡ. ಆಯ್ತು. ಅದ್ ಸರಿ, ದೇವ್ರಿಗೆ ಬಟ್ಟೆ ಹೊಲ್ಕೊಡೋ ನೀವೇ ಇವತ್ತು ದೇವ್ರ ಕಾಸ್ಟ್ಯೂಮ್ ಅಲ್ಲಿ ಇದೀರಲ್ಲ, ಏನಿದ್ರ ಮರ್ಮ ಅಂತ? ದೇವಿ ಮರ್ಮ ಎಲ್ಲ ಕೇಳ್ಬಾರ್ದು. ನಿಮ್ಗೇನಾದ್ರೂ ವರ ಬೇಕಿದ್ರೆ ಕೇಳಿ. ಕೇಳಿ ಕೇಳಿ.
ವರ ಪಡಿಬೇಕು ಅನ್ನೋ ಕೊರತೆ ಏನಿಲ್ಲ. ನಮ್ಮ ಅತ್ತಿಗೆನೆ ನನಗೆ ತಾಯಿ ಸ್ಥಾನದಲ್ಲಿ ಮತ್ತೆ ದೇವಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡಿದ್ದಾರೆ. ಓಹೋ ಈಗ ಒಂದು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಮದುವೆ ಆಗ್ಬೇಕು ಅನ್ನೋ ಆಸೆ ಇದೆ. ಅದನ್ನು ನಮ್ಮ ಅತ್ತಿಗೆನೆ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಮದ್ವೆನಾ? ಹತ್ತಿರಿಗೆ ಮದ್ವೆಯಿಂದ ದೂರ ಹೋಗೋರ್ನ ನೋಡಿದೀನಿ. ಇದ್ಯಾವ ಸ್ವಾಮಿ ಮದ್ವೆ ಬೇಗ ಆಗ್ಲಿ ಅಂತ ಬೇಡ್ಕೋತಿರೋದು? ಹೋಗ್ಲಿ ಬಿಡಿ, ನಮ್ಮೂರನ್ ದೇವಸ್ಥಾನಕ್ಕೆ ಹೋಗಿ ದೊಡ್ಡ ದೇವ ಹತ್ರ ಬೇಳ್ಕೊಡಿ. ಹೆವಿ ಪವರ್ ಅವ್ರಿಗೆ. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಮದ್ವೆನೂ ಫಿಕ್ಸು, ಹುಡುಗಿನೂ ಫಿಕ್ಸು. ಆದ್ರೆ ಆ ಹುಡುಗಿ ನಮ್ಮ ಅತ್ತಿಗೆಗೂ ಇಷ್ಟ ಆಗ್ಬೇಕಲ್ಲ. ದೊಡ್ಡ ದೇವ್ರೆ ತತಾಸ್ತು ಅನ್ಬಿಟ್ರೆ ನಿಮ್ ಅದ್ಕೆ ಯಾಕೆ ತತಾಸ್ತು ಅನ್ನಲ್ಲ? ಮತ್ತೆ ನಿಮ್ ಮದ್ವೆ ಫಿಕ್ಸ್ ಆದ್ರೆ ನಿಮ್ಗೂ ನಿಮ್ ಹೆಂಡತಿಗೂ ನಾನೇ ಬಟ್ಟೆ ಹೊಳಿತೀನಿ. ನೀವೇನ್ರಿ ಬರೀ ಬಟ್ಟೆ ಹೊಲಿಯೋದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀರಾ? ನಿಮ್ ತರ ದೊಡ್ಡ ದೊಡ್ಡ ಆಸೆಗಳೆಲ್ಲ ಇಲ್ಲ ನನಗೆ. ಮದ್ವೆ ಆಗಿದ್ವೆ ಬೇಡವೇ ಬೇಡ. ನಾನು ಹೊಲಿಯೋ ಬಟ್ಟೆನ ನಮ್ಮೂರವರು ಹಾಕೊಂಡು ಮಿಂಚ್ಬೇಕು. ನಮ್ಮ ಅಪ್ಪ ಅಮ್ಮನ್ನ ಖುಷಿಯಾಗಿ ನೋಡ್ಕೊಂಡು ಅದೇ ಊರಲ್ಲಿ ಆರಾಮಾಗಿರ್ಬೇಕು. ಅದೇ ನನ್ನ ಆಸೆ. ಒಂದ್ ವೇಳೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ ಮದ್ವೆ ಮಾಡ್ಸಕ್ ಮುಂದೆ ನಿಂತ್ಕೊಂಡ್ರೆ ಅಥವಾ ಅಂತ ಸಂದರ್ಭ ಬಂದ್ರೆ ಆಗೇನ್ ಮಾಡ್ತೀರಾ? ನಂತರ ನಾಟಿ ಪೇಸ್ಗೆ ನಿಮ್ ತರ ಸಿಟಿ ಪೇಸ್ ಬೇಕು ಅಂತ ಹೇಳಿದಾಗ ಅದಾಗಲ್ಲ, ಮದ್ವೆನೂ ಆಗಲ್ಲ. ಅಲ್ಲಿಗೆ ಮದ್ವೆ ಕತೆ ಗೋತಾ ಹೆಂಗೆ ನಮ್ ಪ್ಲಾನು? ಸೂಪರ್. ದೇವಿ, ದೇವತೆಗಳೆಲ್ಲ ಇಳ್ದಿದ್ದಾಯ್ತಾ? ನೀವು ಮಾಡಿರೋ ಆಶೀರ್ವಾದ ನೆನಪಿದೆ ತಾನೆ? ಅದ್ ನಿಜ ಆಗಂಗ್ ನೀವೇ ನೋಡ್ಕೋಬೇಕು. ಹೀಗಂದ್ರೆ ಹೀಗೆ, ಹಾಗಂದ್ರೆ ಹಾಗೆ ಆಗುತ್ತೆ. ಇವತ್ತು ಇಷ್ಟತ್ರಲ್ಲೇ ನಿಮ್ಗೊಪ್ಗೆ ಆಗೋ ಹುಡ್ಗಿ ನಿಮ್ ಮುಂದೆ ಬಂದು ನಗ್ತಾಳೆ ಭಕ್ತ. ಕಾದು ನೋಡಿ, ನಿಮ್ಗೆ ಸಂಪೂರ್ಣ ಪ್ರೀತಿಯನ್ನು ಕರುಣಿಸ್ತಿದ್ದೀನಿ. ಶೀಘ್ರಮೇವ ಇಷ್ಟಪಡುವಂತ ಹುಡುಗಿ ಪ್ರಾಪ್ತಿ ರಸ್ತು. ಅದಾದ್ಮೇಲೆ ಕಲ್ಯಾಣಂ ಪ್ರಾಪ್ತಿ ರಸ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.